ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇನ್ನೊಂದು ವಿಡಿಯೋ ಮಾಡ್ತಿದ್ದಾನೆ ಪ್ರವೀಣ್ ಮನೆ ಒಳಗಡೆಯಿಂದಾನೆ ಅಂತ ಅನ್ಕೊಂಡ್ರೆ, ಈ ವಿಡಿಯೋ ಬಂದ್ಬಿಟ್ಟು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಸರ್ಪ್ರೈಸ್ ಅಂತ ಹೇಳಿದ್ದೆ. ಬಾಕ್ಸ್ ಇಲ್ಲೇ ಇದೆ, ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟು ಅದರೊಳಗಡೆ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲಲ್ಲಿ ಹೊಸ ವ್ಯೂವರ್ ಆಗಿದ್ರೆ ಡೆಫಿನೆಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ನೋಟಿಫಿಕೇಶನ್ ಬೆಲ್ ಐಕನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಆಮೇಲೆ ನೀವು ನೋಟಿಫಿಕೇಶನ್ ಬಂದಿಲ್ಲ ಬ್ರೋ, ನೀವು ವಿಡಿಯೋನೇ ಅಪ್ಲೋಡ್ ಮಾಡ್ತಿಲ್ಲ ಅಂತ ಹೇಳ್ತೀರಾ, ಅದೆಲ್ಲ ಬೇಡ. ಸೊ ನೋಟಿಫಿಕೇಶನ್ ಬೆಲ್ ಐಕನ್ನ ಆನ್ ಮಾಡಿಕೊಂಡ್ರೆ ದಿನ 7 ಗಂಟೆ ಸಾಯಂಕಾಲ ಟೈಮಲ್ಲಿ ಫ್ರೀ ಆದಾಗ ನೀವು ಆರಾಮಾಗಿ ಕೂತ್ಕೊಂಡು ನನ್ನ ವಿಡಿಯೋ ನೋಡ್ಬೋದು. ಇವಾಗ ಫಸ್ಟು ಪ್ಯಾಕೇಜ್ನ ಅನ್ಬಾಕ್ಸ್ ಮಾಡಿಬಿಡೋಣ ಬನ್ನಿ. ನೋಡಿ ಸ್ನೇಹಿತರೆ, ನಾನು ಈ ನೈಫ್ನ ಯಾವಾಗಲೂ ನಾನು ಕ್ಯಾರಿ ಮಾಡ್ತಾ ಇರ್ತೀನಿ ನನ್ನ ಬ್ಯಾಗಲ್ಲಿ. ಏನಕ್ಕೆ ಅಂತ ಕೇಳಿದ್ರೆ ಸೆಲ್ಫ್ ಡಿಫೆನ್ಸ್ಗೋಸ್ಕರ. ಫಸ್ಟು ಇವಾಗ ಕುಯ್ದ್ಬಿಡೋಣ. ಓಹೋ, ಏನು ಗುರು, ನಾನು ಚಿಕ್ಕದಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಇಷ್ಟು ದೊಡ್ಡದಾಗಿದೆ. ಸೊ ಈ ಪೇಪರ್ ತೆಗೆದ್ಬಿಡೋಣ. ಪೇಪರ್ ನಂಬರ್ 2ಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋದೇ ಬರ್ತಿದೆ. ನೋಡಿ, ನಾನು ಆಲ್ರೆಡಿ ನಿಮಗೆಲ್ಲ ಹೇಳಿದ್ದೆ ಏನಪ್ಪ ಇದು ಅಂತ ಅಂದ್ಬಿಟ್ಟು. ಇದು ಗಾಡಿಗೆ ವಿಂಡ್ಶೀಲ್ಡ್, ವಿಂಡ್ ಸ್ಕ್ರೀನ್ ಅಂತ ಆದರೂ ಕರಿಬೋದು, ಇಲ್ಲ ವಿಂಡ್ ಶೀಲ್ಡ್ ಅಂತ ಆದರೂ ಕರಿಬೋದು, ಏನಾದರೂ ಕರಿಬೋದು ಇದನ್ನು. ಓಕೆ, ಇದ್ರ ಜೊತೆಗೆ ನಮಗೆ ಇನ್ನೂ ಏನೇನು ಕಾಂಪೊನೆಂಟ್ಸ್ ಬರುತ್ತೆ ಅಂತ ನಾನು ನಿಮ್ಗೆ ಇವಾಗಲೇ ತೋರಿಸ್ತೀನಿ. ಸೊ ಜಾಸ್ತಿ ಪೇಪರ್ಗಳು ಕೊಡ್ತಾರೆ, ಪೇಪರ್ಗಳನ್ನ ಎತ್ತಿ ಆಚೆ ಕಡೆ ಬಿಸಾಕಿ, ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಇದು ಕ್ಲಾಂಪ್ಗಳು ಕೊಡ್ತಾರೆ. ಈ ಕ್ಲಾಂಪ್ಗಳು ಏನಕ್ಕೆ ಅಂತ ನಾನು ನಿಮಗೆ ಇನ್ಸ್ಟಾಲ್ ಮಾಡಬೇಕಾದ್ರೆ ತೋರಿಸ್ತೀನಿ. ತೆಗಿತಾ ಇದ್ದೀನಿ ನೋಡಿ. ಇದು ಕ್ಲಾಂಪ್ಗಳು, ಅದನ್ನು ಲಾಕ್ ಮಾಡೋದಕ್ಕೆ ಫ್ರಂಟಲ್ಲಿ ಒಂದು ಸ್ವಲ್ಪ ನೆಟ್ಟು, ಒಂದು ಸ್ವಲ್ಪ ಬೋಲ್ಟ್ಗಳು. ಸೊ ಇದು ಬಂದುಬಿಟ್ಟು ದೊಡ್ಡವು, ನಿಮ್ಗೆ ಅರ್ಥ ಆಗುತ್ತೆ ನಾನು ಎಲ್ಲ ಹಾಕ್ತೀನಿ ಅಂತ ಅಂದ್ಬಿಟ್ಟಿದ್ದೇನೆ. ಈ ಮೈನ್ ಪ್ರಾಡಕ್ಟ್ ನಾನು ಅನ್ಬಾಕ್ಸ್ ಮಾಡಿಬಿಡೋಣಲ್ವಾ. ಪರವಾಗಿಲ್ಲ, ಒಂದು ಸ್ವಲ್ಪ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಇದನ್ನ ಹಂಗೆ ಎತ್ತಿ ಒಳಗಡೆ ಹಾಕೋಣ. ಮತ್ತೆ ಓನೋ ಕತ್ಲಾಗ್ಬಿಟ್ಟಿದೆ ಅಲ್ಲ. ಗಾಡಿನ ಆಚೆ ಕಡೆ ಹಾಕ್ಕೊಂಡು ನಮ್ಮ ಇದು ವಿಂಡ್ಶೀಲ್ಡ್ ಏನಾದರೂ ಇದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಎಲ್ಲ ಒಂದು ಸ್ವಲ್ಪ ಈ ಗಾಡಿ ಮೇಲೆ ಅಡ್ಜಸ್ಟ್ ಮಾಡೋಣ. ಓಕೆ ಗಾಯ್ಸ್, ಫೈನಲಿ ಸಿಕ್ತು. ಬನ್ನಿ ಇದನ್ನು ಬೇಗ ಓಪನ್ ಮಾಡೋಣ. ಸಾಕಾಗಿ ಬಿಸಿಲಿಗಿದೆ. ಏನಂತೀಯ ನರೇಶ್, ಬಿಸಿಲಿದೆ ಅಲ್ವಾ? ಹುಡುಗರು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಸ್ವಲ್ಪ ಭಯ ಬೀಳ್ತಾರೆ. ರಾಂಗ್ ಕಂಟೆಂಟ್ ಕೊಟ್ಬಿಡ್ತೀವಲ್ಲ. ರಾಂಗ್ ಕಂಟೆಂಟ್ ಎಲ್ಲ ಏನು ರಾಂಗ್ ಕಂಟೆಂಟ್ ಅಲ್ಲ. ಅಯ್ಯೋ, ಹಾಂ, ಅದು ಕ್ಲಾಂಪ್ ಹೆಂಗೆ ಹಾಕ್ಬೇಕಂತಲೇ ಗೊತ್ತಾಗ್ತಿಲ್ಲ. ಹೆಂಗೆಂಗೋ ಕೊಡು, ಫುಲ್ ಕನ್ಫ್ಯೂಸು. ಇವಾಗ ನಂಬರ್ ಪ್ಲೇಟ್ ಹಾಕೋದಿರೋದು ನನಗೆ. ಅದು ಪ್ರಾಬ್ಲಮ್ ಆಗುತ್ತಾ? ಅದು ಆ್ಯಕ್ಚುಲಿ ಆಪ್ಷನ್ನೇ ಕೊಟ್ಟಿಲ್ಲ. ಇದರ ಇಲ್ಲಿ ಹಾಕ್ಸ್ಕೊಬೇಕು, ಇಲ್ಲ ಅಂತ ಅಂದರೆ ಸಿ ಕ್ಲಾಂಪ್ ಅಂತ ಒಂದು ಬರುತ್ತೆ. ಸಿ ಕ್ಲಾಂಪ್ ಹಾಕಿ ಇಲ್ಲಿಗೆ ಡೈರೆಕ್ಟಾಗಿ ಹಾಕಬೇಕು. ವಂಡ್ರಿಂಗ್ ಏನೇನು ಮಾಡಬೇಕಾಗುತ್ತೆ ಇನ್ನು ಅಂತ. ಇಲ್ಲ ಬ್ರೋ, ಇವಾಗ ಕರೆಕ್ಟಾಗಿದೆ. ಬುಷು ಆ್ಯಕ್ಚುಲಿ ಹಂಗೆ ಇರಬೇಕು. ಹೋಲ್, ಆಮಾಂ. ಈ ಹೋಲ್ ಇದಕ್ಕಂತಲೇ ಕೊಟ್ಟಿರೋದು? ಹೌದು ಬ್ರೋ, ನಾವೇ ಯೂಸ್ ಮಾಡೋಣ ಅಲ್ಲ. ಬೇಸಿಕಲಿ ಆ ಹೋಲ್ ಬಂದುಬಿಟ್ಟು ಅದು ಫೋರ್ಕ್ಗೆ ಹ್ಯಾಂಡ್ಲು ಫಿಕ್ಸ್ ಮಾಡಿರ್ತಾರೆ. ಇವ್ರು ಇದಕ್ಕೆ ಕಸ್ಟಮಾಗಿ ಮಾಡಿ ಆ ಥರ ಮಾಡಿರೋದು. ದೊಡ್ಡ ಸ್ಕ್ರೂ ಬರುತ್ತೆ, ಅದಕ್ಕೆ ಇನ್ನೂ ಒಂದೆರಡು ಕೊಟ್ಟಿದ್ದಾರೆ. ಹಾಂ, ಇಲ್ಲ ದೊಡ್ಡದು ಕರೆಕ್ಟಾಗಿದೆ. ಹಾಂ, ಒಂದು ಸ್ವಲ್ಪ ಲೂಸ್ ಮಾಡಿ ಇಟ್ಕೊಳ್ಳೋಣ. ಯಾಕಂದರೆ ಇಲ್ಲಿಗೆ ಫಿಟ್ ಮಾಡ್ಕೋಬೇಕಾಗತ್ತಲ್ವ. ಗೊತ್ತಿಲ್ದಿರ ಫಸ್ಟ್ ಟೈಮ್ ಹಾಕಬೇಕು ಅಂತ ಅಂದರೆ ಐ ಹೋಪ್ ಎಲ್ಲ ಕರೆಕ್ಟಾಗಿ ಕೂತ್ಕೊಂಡ್ರೆ ಸಾಕು. ಆ ಕಡೆಗ ಎರಡೂ ಕಡೆಗೂ
ಇಲ್ಲ ಅಂದರೆ ಮತ್ತೆ ಬಿಚ್ಚಬೇಕು, ಮತ್ತೆ ಹಾಕಬೇಕು. ನಂಗೆ ಈ ಥರ ಕೆಲಸ ಅಂದರೆ ಸಿಕ್ಕಾಪಟ್ಟೆ. ಅಂಕಲ್ என்ன எக்ஸ்பர்ட் சஜஷன் அது கரெக்டாக இருக்குது. அது கரெக்டாக இருக்குது. இது கரெக்டாக ಅಲ್ಲಿ ಇದು ಈ 4 ಹೋಲ್ಸ್ಗೆ ಸ್ಕ್ರೂಸ್ ಕೊಟ್ಟಿದ್ದಾರೆ. ಹಾಂ, 1 2 3 4. ಎಸ್, ಇದನ್ನು ಮಾಡಿಬಿಡ್ಬೋದು. ಇದಾಯಿತು. ಅದು ಒಳಗಡೆ ಕುತ್ಕೊಳುತ್ತೆ ಅಂತ ನಾನು ಅನ್ಕೊತಿದ್ದೀನಿ ಟೈಟ್ ಮಾಡಿದಷ್ಟು. ತುಂಬ ಸ್ಪೀಡಾಗಿ ಹೋದಾಗ ಕಿತ್ಕೊಂಬರತ್ತಂತ. ಹಾಂ, ಸೊ ಏನು ಗೊತ್ತಾ, ಇದು ನಾನು ಹಿಂಗೆ ಸ್ಕ್ರೂ ಟೈಟ್ ಮಾಡ್ತಿದ್ರೆ ಇದು ಒಳಗಡೆ ಕುತ್ಕೊಳ್ಬೇಕು ಕರೆಕ್ಟಾಗಿ. ಥ್ರೆಡ್ಡು ಸರಿಯಾಗಿ ಕುತ್ಕೊಂಡಿಲ್ಲ, ಬೇರೆ ಯಾವ್ದಾದ್ರು ತೊಗೊಂಡ್ಬಿಟ್ಟು. ಹ್ಞೂ ಅಲ್ವಾ, ಉಂಡು ಅಟ್ಲು ಸೇಲ అంటే వెనక్కి పెట్టుకోవాలి. ఇట్టుకోపో వెనక్కి అంటే అట్లా ఇంకా రావాలి చూడు. ఇట్లా కానీ అట్లా వచ్చేలేదు, అది వస్తుంది. చెయ్యి చెప్తా. చాలా చేస్తే కట్ అయిపోతుంది. నువ్వు అట్లా చేసుకుంటే నాకు ఇంకా ఒకటి రిటర్న్ పంపించే తర చెయ్యొద్దు. రిటర్న్ పంపించే తర చేయొద్దంటే తిరగాలి. చాలు, ఉండు 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 ఒక సెకండ్. ಏನೋ ಹೊಡೆದೋಗ್ದಿರ ಇದ್ರೆ ಸಾಕು. ರಿಟರ್ನ್ ಕೊಡ್ಬೋದು. ನನ್ನ ಗಾಡಿ ಹೊಡೆದೋಗ್ದಿರ ಇದ್ರೆ ಸಾಕು. ಅದು ಹೊಡೆದೋಗಲ್ಲ, ಟಕ್ ಅಂತ ಸೌಂಡ್ ಬಂದರೆ ಮುಗೀತು ಅಂತ. ಏನು ಹ್ಯಾಂಡಲ್ಗೆ ಅದು ఫిక్స్ ಆಗಿರೋದು ಬ್ರೋ. ఇంకా పెద్దదంటే అతను లేదు. ಇನ್ನೂ ದೊಡ್ಡದು ಹಾಕ್ಬೇಕಂದ್ರೆ ಅದಲ್ಲ ಅಂತ ನಾನು ಅನ್ಕೊತಿದ್ದೀನಿ. ಮ್ಯಾಚ್ ಏನೋ ಆಗುತ್ತೆ, ಅವ್ರು ಕರೆಕ್ಟಾಗಿ ಅದೇ ಹೋಲ್ಸ್ಗೆ ಅಂತಲೇ ಕೊಟ್ಟಿದ್ದಾರೆ ನೋಡು. ಅದು ಸ್ವಲ್ಪ ಹತ್ತು ಕಡೆಗೆ ಪುಲ್ ಮಾಡ್ಕೊಂಬಿಡ್ಕೊ. ಇದನ್ನು ಸ್ವಲ್ಪ ಹಿಂಗೆ ಪುಲ್ ಮಾಡ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಹೊಡೆದಾಕ್ಬಿಡ್ತೀಯಾ? ಅದು ಅಷ್ಟೊಂದು ಡೆಲಿಕೇಟ್, ಅದು ನೀನು ಹಂಗೆ ಮಾಡಿದ್ರೆ ಹೊಡೆದೋಗುತ್ತೆ. ಅದು ಮತ್ತೆ ಬರಲೇಬೇಕು. ಅದು ಬರಲಿಲ್ಲ ಅಂದರೆ ಹೆಂಗಾಗುತ್ತೆ? ಫಸ್ಟ್ ಒಂದೊಂದು ಬೋಲ್ಟ್ ಹಾಕು, ಹೇಳ್ತೀನಿ. ಅದಕ್ಕೊಂದು ವಾಷರ್ ಹಾಕಬೇಕು ಒಳಗಡೆ. ಏನಕ್ಕೆ ಕೊಟ್ಟಿರೋದೇ 4 ವಾಷರು, 4 ಬೋಲ್ಟ್ಗಳಿಗೆ. ಹಂಗೆ ಹಾಕು, ಟರ್ನ್ ಮಾಡು. ಆಮೇಲೆ ಆ ಕಡೆಗೆ ಹಾಕು. ಈ ಕಡೆಗೆ ಹೋಲ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಅಲ್ಲ? ಇಲ್ಲ ಕೂತಿದೆ. ಓಕೆ, ಇದು ಫೈಬರ್ ಅಲ್ವಾ, ಬೆಂಡ್ ಆಗುತ್ತೆ. ಇಲ್ಲಪ್ಪ, ಕರೆಕ್ಟಾಗಿದೆ ಬಿಡು, ಏನು ಪ್ರಾಬ್ಲಮ್ ಇಲ್ಲ. ಹಾಕಿಲ್ಲ, ಎಸ್, ಆಲ್ಮೋಸ್ಟ್ ಡನ್. ಇದೇನಾದರೂ ಸಕ್ಸಸ್ ಆಯಿತು ಅಂತಂದರೆ ಇವಾಗ ವೆಲ್ಡಿಂಗ್ ಹೋಗ್ಬಿಟ್ಟು ಅದು ನಾನು ಮಾಡೋಣ. ಏನು ಗೊತ್ತಾ, ಇಲ್ಲಿ ಒಂದು ಸಿ ಕ್ಲ್ಯಾಂಪ್ಗಳು ಹಾಕ್ಸ್ಬೇಕು, ಅದ್ರ ಮೇಲೆ ನಂಬರ್ ಪ್ಲೇಟ್ ಹಾಕಬೇಕು ಅಷ್ಟೇ. నువ్వు పో, టైం అవుతుంది నీకు. ఇంక నేను చేసుకుంటాను, తినేకి పో. కాదు, ఆల్రెడీ ఆకలికొని వచ్చింటావు కదా. ಹಿಡ್ಕೊಮ್ಮ. ಅದು ನಟ್ಟು ಹಿಡ್ಕೊ. ಅಷ್ಟೇ, ಹಂಗೆ ಹಿಡ್ಕೊ. ಈಗ ನೀವೇನು ಡಿಸೈಡ್ ಮಾಡ್ತೀರಾ? ಅದು ಮೇಲೆ ಹಾಕೋದಾ ಕೆಳಗೆ ಹಾಕ್ತೀಯಾ? ಏನು ನಂಬರ್ ಪ್ಲೇಟಾ? ಅದೇ ಇವಾಗ ನನಗೆ ಸಿ ಕ್ಲಾಂಪ್ ಸಿಕ್ತು ಅಂತ ಅಂದರೆ ನಾನು ಮೇಲೇ ಹಾಕ್ತೀನಿ. ಸಿ ಕ್ಲಾಂಪ್ ಸಿಕ್ಕಿಲ್ಲ ಅಂದರೆ ಕೆಳಗಡೆ ಹಾಕ್ತೀನಿ. ಎಲ್ಲಿಗೆ ಹೋಗಿ ಕೇಳ್ತೀರಾ? ಕೇಳೋದೇನಿಲ್ಲ, ಆರ್ಡ್ರ್ ಮಾಡಿದ್ರೆ ಬಂದುಬಿಡುತ್ತೆ. ಆರ್ಡ್ರ್ ಮಾಡ್ತೀರಾ? ಅಲ್ಲ, ಇನ್ನೂ ಸಿಕ್ಕಿಲ್ಲ. ಹಿಂಗೆ ಇಟ್ಕೊಬೇಕು. ಸಿಕ್ತು, ಹಿಡ್ಕೊ. ಆರ್ಡ್ರ್ ಮಾಡ್ತೀನಿ. ಪ್ಲಸ್ ಇದು ಲೂಸ್ ಆಗಲ್ಲ ಇವಾಗ. ಯಾಕೆ ಲೂಸ್ ಆಗಲ್ಲ ಅಂದರೆ ಈ ಬೋಲ್ಟ್ ಆ ಥರದ್ದು ಬೋಲ್ಟ್ ಹಿಂದೆಗಡೆ ಇದೆ ಅಲ್ಲ, ಅದು ಬಂದುಬಿಟ್ಟು ಅದರಲ್ಲಿ ರಬ್ಬರ್ ಟೈಟ್ನರ್ ಇರುತ್ತೆ, ಲೂಸ್ ಮಾಡೋದಕ್ಕೆ ಬಿಡಲ್ಲ ಬೋಲ್ಟ್ನ ಅಷ್ಟೇ. ಫೈನಲಿ ನಮ್ಮ ವಿಂಡ್ಶೀಲ್ಡ್ನ ನಾವು ಹಾಕಿ ಆಯಿತು. ಏನು ಹೇಳ್ತೀರಾ? ಸೊ ಒಂದು ವೇಳೆ ನಿಮ್ಗೇನಾದರೂ ಇಷ್ಟ ಆಗಿದರೆ ಡೆಫಿನೆಟಾಗಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಈ ನಂಬರ್ ಪ್ಲೇಟ್ನ ಹೆಂಗೆ ಹಾಕೋದು ಅಂತ ಒಂದು ನೋಡಬೇಕು.
ನಂಬರ್ ಪ್ಲೇಟ್ ಒಂದು ಹಾಕ್ಬಿಟ್ರೆ ಪರ್ಫೆಕ್ಟಾಗಿರುತ್ತೆ. ಆಲ್ ರೈಟ್ ಸ್ನೇಹಿತರೆ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಟಿಲ್ ದ ನೆಕ್ಸ್ಟ್ ಎಪಿಸೋಡ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಬೈ ಬಾಯ್.